ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಪೀರಿಯಡ್ ನಂಬರ್ 38 and 39 ಕೀ ಉತ್ತರಗಳು ಈ ವಿಡಿಯೋದಲ್ಲಿ. ಇಲ್ಲಿ ಪೀರಿಯಡ್ ನಂಬರ್ 38ಗೆ ಬಂದಾಗ ಟಾಪಿಕ್ ಕ್ರಿಯೇಟಿವ್ ರೈಟಿಂಗ್ ಜಿಂಗಲ್ಸ್ ಆ್ಯಂಡ್ ಪೋಯಮ್ಸ್. ಇಲ್ಲಿ ಮೊದಲಿಗೆ ವರ್ಕ್ಶೀಟ್ ನಂಬರ್ 94ನಲ್ಲಿ ಪ್ರಾಕ್ಟೀಸ್ ದ ಟಂಗ್ ಟ್ವಿಸ್ಟರ್ಸನ್ನು ನೀಡಿದೆ. ಇಲ್ಲಿ ಒಂದು ಪೋಯಮ್ ಆರ್ ಟಂಗ್ ಟ್ವಿಸ್ಟರನ್ನು ನೀಡಿದೆ ಕೈಟ್ ಬಗ್ಗೆ. My new kite. I am so excited, I am so delighted. The wind is blowing, the sun is glowing. I fly kite, the string is tight. I run and have some fun. What a great day to go out and play. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಂತರ ವರ್ಕ್ಶೀಟ್ 95ಗೆ ಬಂದಾಗ ಕಂಪ್ಲೀಟ್ ದ ಪೊಯಮ್ ಯೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಬಾಕ್ಸ್ ಅಂತ ಕೊಟ್ಟಿದೆ. ಬಾಕ್ಸಲ್ಲಿ ಲೇನ್, ಮಡ್, ರೋಡ್, ಹೀಟನ್ನು ನೀಡಿದೆ. How beautiful is the rain after the dust and heat. In the broad and fiery street, in the narrow lane. How beautiful is the rain. The poem goes like this. ಈ ರೀತಿ ಇದೆ. How beautiful is the rain after the dust and heat. In the broad and fiery street, in a narrow lane. How beautiful is the rain. ಇಲ್ಲಿ ಈ ಒಂದು ಆಕ್ಟಿವಿಟಿಯಲ್ಲಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಪೊಯಮ್ಗಳನ್ನು ರಚನೆ ಮಾಡಬೇಕಾಗತ್ತೆ. ಇಲ್ಲಿ ವರ್ಕ್ಶೀಟ್ ನಂಬರ್ 96ಗೆ ಬಂದಾಗ ಕಂಪ್ಲೀಟ್ ದ ಗಿವನ್ ಪೊಯಮ್ ಅಂತ ನೀಡಿದೆ. ಇಲ್ಲಿ ಇಮ್ಯಾಜಿನ್ ಎ ಸ್ನೇಲ್ ಆಸ್ ಬಿಗ್ ಆಸ್ ಎ ಎಲಿಫೆಂಟ್. ಇಮ್ಯಾಜಿನ್ ಎ ಲಾರ್ಕ್ ಆಸ್ ಬಿಗ್ ಆಸ್ ಎ ಈಗಲ್. ಇಮ್ಯಾಜಿನ್ ಎ ಬೀ ಆಸ್ ಬಿಗ್ ಆಸ್ ಕ್ರೋ. ಇಮ್ಯಾಜಿನ್ ಎ ಟಾಡ್ ಆಸ್ ಬಿಗ್ ಆಸ್ ಎ ರೋಡ್. ಇಮ್ಯಾಜಿನ್ ಎ ಹೇರ್ ಆಸ್ ಬಿಗ್ ಆಸ್ ಬಿಯರ್. ಇಮ್ಯಾಜಿನ್ ಎ ಗೋಟ್ ಆಸ್ ಲಾಂಗ್ ಆಸ್ ಬೋಟ್. ಆ್ಯಂಡ್ ಎ ಫ್ಲೀ ಆಸ್ ಸೇಮ್ ಆಸ್ ಫ್ಲೈ, ಆಸ್ ಸೇಮ್ ಸೈಜ್ ಆಸ್ ಫ್ಲೈ. ನೋಡಿ, ಇಲ್ಲಿ ಮೊದಲನೇ ಪ್ಯಾರಾದಲ್ಲಿ ಇಮ್ಯಾಜಿನ್ ಎ ಸ್ನೇಲ್ ಆಸ್ ಬಿಗ್ ಆಸ್ ಎ ಮೇಲ್ ಅಥವಾ ಆಸ್ ಬಿಗ್ ಆಸ್ ಎ ಬೇರೆ ಯಾವುದಾದ್ರೂ ಅನಿಮಲನ್ನು ಕೊಡ್ಬೋದು. ನಾನು ಇಲ್ಲಿ ಎಕ್ಸಾಂಪಲ್ಗೆ ಎಲಿಫೆಂಟ್ ಅಂತ ಕೊಟ್ಬಿಟ್ಟಿದ್ದೇನೆ. ಅಲ್ಲಿ ಎ ಅಂತ ಕೊಟ್ಟಿರೋದ್ರಿಂದ ಎಲಿಫೆಂಟ್ ಸೂಟ್ ಆಗೋದಿಲ್ಲ. ಬೇರೆ ಅನಿಮಲ್ ಹೆಸರನ್ನು ಅಲ್ಲಿ ಬರಿಬೇಕಾಗುತ್ತೆ. ಆಸ್ ಬಿಗ್ ಆಸ್ ಎ ರ್ಯಾಬಿಟ್ ಈ ರೀತಿ ಬರಿಬೇಕು. ಇಮ್ಯಾಜಿನ್ ಎ ಲಾರ್ಕ್ ಆಸ್ ಬಿಗ್ ಆಸ್ ಎ ಈಗಲ್ ಅಂತ ಇದೆ, ಅದನ್ನ ಆಸ್ ಬಿಗ್ ಆಸ್ ಪ್ಯಾರೋಟ್ ಅಂತ ಬರೀರಿ, ಅಥವಾ ಅದಕ್ಕೆ ಬೇರೆ ಒಂದು ಬರ್ಡ್ ಹೆಸರನ್ನು ಬರೀಬೇಕಾಗತ್ತೆ. ನಂತರ ರೈಟ್ ಜಿಂಗಲ್ಸ್ ವರ್ಕ್ಶೀಟ್ ನಂಬರ್ 97. ಜಿಂಗಲ್ಸ್ ಅಂದಾಗ ಟ್ಯಾಗ್ ಲೈನ್ಸ್ ಅಥವಾ ಒಂದು ರೀತಿ ಒಂದು ವಸ್ತುವಿಗೆ ನಾವು ಕೊಡ್ತಕ್ಕಂತಹ ಒಂದು ಹೆಡ್ಲೈನ್ ಅಂತಲೇ ಹೇಳ್ಬೋದು. ಇಲ್ಲಿ ಟೈಡ್ಗೆ ಕೊಟ್ಟಿದ್ದಾರೆ ಸ್ಟ್ರೈನ್ ರಿಮೂವಲ್ ಕಿಂಗ್ ಅಂತ. ಬೂಸ್ಟ್ಗೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ನಂತರ ಅಮೂಲ್ಗೆ ದ ಟೇಸ್ಟ್ ಆಫ್ ಇಂಡಿಯಾ. ಹಾಗೆ ವರ್ಕ್ಶೀಟ್ ನಂಬರ್ 98ಅಲ್ಲಿ ರೈಟ್ ದ ಜಿಂಗಲ್ಸ್ ಫಾರ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಅಂತ ನೀಡಿದೆ. ಎರೇಸರ್ಗೆ ಕ್ಲೀನ್ ಆ್ಯಸ್ ವೈಟ್. ನಂತರ ಡೈರಿ ಮಿಲ್ಕ್ಗೆ ಮೇಕ್ ಎ ಡೇ ಸ್ವೀಟ್. ನಂತರ ಕ್ಲಿನಿಕ್ ಪ್ಲಸ್ಗೆ ಲಾಂಗ್ ಆ್ಯಂಡ್ ಥಿಕ್ ಹೇರ್. ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಇಲ್ಲಿ ಬರೀಬಹುದು. ಇನ್ನು ವರ್ಕ್ಶೀಟ್ ನಂಬರ್ 39 ಬಂದಾಗ ಕ್ರಿಯೇಟಿವ್ ರೈಟಿಂಗ್ ಪೊಯಮನ್ನು ನೀಡಿದೆ. ಇಲ್ಲಿ ಒಂದು ಪೊಯಮನ್ನು ಕೊಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರೀಡ್ ದ ಗಿವನ್ ಪೊಯಮ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಫ್ರಮ್ ದ ಬ್ರಾಕೆಟ್. ಇಲ್ಲಿ ಬ್ರಾಕೆಟಲ್ಲಿ ವರ್ಡ್ಸನ್ನು ಕೊಟ್ಟಿದೆ. ಲ್ಯಾಂಪ್, ಲೌಡ್ ಒನ್ಸ್, ಕಲರ್ಸ್, ಗುಲಾಲ್, ಈವಿಲ್ ಅಂತ. ಲೆಟ್ ಅಸ್ ಪ್ಲೇ ಹೋಲಿ. ಸ್ಪ್ರಿಂಗ್ ಆಸ್ ಕಮ್ ವಿತ್ ಹೋಲಿ. ಇಟ್ ಇಸ್ ಎ ಫೆಸ್ಟಿವಲ್ ಆಫ್ ಕಲರ್ಸ್. ಇಟ್ ಬ್ರಿಂಗ್ಸ್ ಹ್ಯಾಪಿನೆಸ್. ಲೆಟ್ಸ್ ಪ್ಲೇ ಹೋಲಿ ವಿತ್ ಅವರ್ ಗುಲಾಲ್. ಲೆಟ್ಸ್ ಹೋಲಿ ಬರ್ನ್ ಆಲ್ ಈವಿಲ್. ಲೆಟ್ ಅಸ್ ಲೈಟ್ ದ ಲ್ಯಾಂಪ್ ಆಫ್ ಗುಡ್. ಲೆಟ್ ಅಸ್ ಎಂಜಾಯ್ ಹೋಲಿ ವಿತ್ ಲೌಡ್ ಒನ್ಸ್. ಈ ರೀತಿ ಪೊಯಮನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ಬಿಕಾಸ್ ಐ ಆಮ್ ಎ ಗರ್ಲ್ ಐ ಮಸ್ಟ್ ಸ್ಟಡಿ. ಈ ಒಂದು ಪೊಯಮನ್ನು ಇಲ್ಲಿ ನೀಡಲಾಗಿದೆ. ಬಿಕಾಸ್ ಐ ಆಮ್ ಎ ಗರ್ಲ್ ಐ ಮಸ್ಟ್ ಸ್ಟಡಿ. ಇಲ್ಲಿ ಫಾದರ್ ಆಸ್ಕ್ಡ್ ಹಿಸ್ ಡಾಟರ್ ಸ್ಟಡಿ. ವೈ ಶುಡ್ ಯು ಸ್ಟಡಿ. ತಂದೆ ಮಗಳನ್ನು ಕೇಳ್ತಾಳೆ, ನೀನು ಯಾಕೆ ಓದಬೇಕು ಅಂದಾಗ ಆ ಮಗಳು ಏನು ಮಾಡ್ತಾಳೆ, ಆ ತಂದೆಯ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾಳೆ. ಐ ಹ್ಯಾವ್ ಎ ಸನ್ಸ್ ಪ್ಲೆಂಟಿ ಹೂ ಕ್ಯಾನ್ ಸ್ಟಡಿ. ಗರ್ಲ್ ವೈ ಶುಡ್ ಯು ಸ್ಟಡಿ. ಮಗಳೇ ನೀನು ಏಕೆ ಓದಬೇಕು, ನನ್ನ ಮಗ ಇದ್ದಾನೆ ಅವನು ಓದ್ತಾನೆ ಅಂತ ಹೇಳಿದಾಗ ಡಾಟರ್ ಟೆಲ್ಸ್ ಹರ್ ಫಾದರ್, ಸಿನ್ಸ್ ಯು ಆಸ್ಕ್ ಹಿಯರ್ ಈಸ್ ವೈ ಐ ಮಸ್ಟ್ ಸ್ಟಡಿ. ಬಿಕಾಸ್ ಐ ಆಮ್ ಎ ಗರ್ಲ್ ಐ ಮಸ್ಟ್ ಸ್ಟಡಿ. ಲಾಂಗ್ ಡಿನೇಡ್ ದಿಸ್ ರೈಟ್ ಐ ಮಸ್ಟ್ ಸ್ಟಡಿ. ಫಾರ್ ಮೈ ಡ್ರೀಮ್ಸ್ ಟು ಟೇಕ್ ಫ್ಲೈಟ್ ಐ ಮಸ್ಟ್ ಸ್ಟಡಿ. Knowledge brings new light, so I must study. For the battles I must fight, I must study. Because I am a girl, I must study. To avoid destitution, I must study. To win independence, I must study. To fight persecution, I must study. To find inspiration, I must study.
ಈ ಒಂದು ಪೊಯಮನ್ನು ಓದಿದ ನಂತರ 6 to 8 ಲೈನ್ಸಲ್ಲಿ ಈ ಪೊಯಮನ್ನು ಸಮರೈಸ್ ಮಾಡಬೇಕು, ಸಮರಿಯನ್ನು ಬರೀಬೇಕಾಗುತ್ತೆ. ಇಲ್ಲಿ ನಾನು ಶಾರ್ಟ್ ಸಮರಿಯನ್ನು ನೀಡಿರ್ತೇನೆ. ಫಾದರ್ ಆಸ್ಕ್ಡ್ ಇಸ್ ಡಾಟರ್ ವೈ ಯು ಸ್ಟಡಿ. ದ ಡಾಟರ್ ಎಕ್ಸ್ಪ್ಲೈನ್ಸ್ to her father that she must study because she is a girl. She emphasizes the importance of education for a woman, highlighting the need to overcome social barriers, challenge patriarchal norms and fight for justice and equality. She also stresses the personal benefits of education such as self-empowerment, intellectual growth and the ability to contribute positively to society. ಮೇಲೆ ಕೊಟ್ಟಿರ್ತಕ್ಕಂಥ ಪದ್ಯಕ್ಕೆ 6 ರಿಂದ 8 ಸಾಲುಗಳಲ್ಲಿ ಈ ರೀತಿಯಾಗಿ ಸಮರಿಯನ್ನು ನೀಡಿರ್ತೇನೆ. ನೀವು ಸಹ ಪದ್ಯವನ್ನು ಓದಿ ನಿಮ್ಮದೇ ಆಗಿರ್ತಕ್ಕಂಥ ಸಮರಿಯನ್ನು ಬರಿಬಹುದಾಗಿರುತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 101ಗೆ ಬಂದಾಗ ನಾವು ಟ್ರೈ ಟು ಕ್ರಿಯೇಟ್ ಯುವರ್ ಓನ್ ಶಾರ್ಟ್ ಫ್ರೇಮ್ ಆನ್ ದ ಫಾಲೋಯಿಂಗ್ ಥೀಮ್ಸ್ ಅಂತ ಕೊಟ್ಟಿದೆ. ಇಲ್ಲಿ ಹಲವಾರು ಥೀಮ್ಸನ್ನು ನೀಡಿದೆ. ಟುಡೇ ಈಸ್ ಯುವರ್ ಫ್ರೆಂಡ್ಸ್ ಬರ್ತ್ಡೇ, ವಿಶ್ ಯರ್ ಥ್ರೂ ಎ ಶಾರ್ಟ್ ಆ್ಯಂಡ್ ಸ್ವೀಟ್ ಸ್ಮಾಲ್ ಪೊಯಮ್ ರಿಟನ್ ಬೈ ಯು. ಇಟ್ಸ್ ಎ ದಿವಾಲಿ ಟೈಮ್. Write a small poem describing Diwali, the festival of light. It's examination time. Write your own poem expressing your feelings about examination. It is a summer holidays. Write a poem on this. It's a Eid time. Wish your friend through a short, sweet poem. Christmas has arrived. Wish your friend through a short and sweet poem. ಇಲ್ಲಿ ಒಂದನ್ನು ಎಕ್ಸಾಂಪಲ್ ನೀಡಲಿದೆ. ಹ್ಯಾಪಿ ನ್ಯೂ ಇಯರ್. ಹಿಯರ್ ಕಮ್ಸ್ ಎ ಬ್ರ್ಯಾಂಡ್ ನ್ಯೂ ಇಯರ್. ಲಾಟ್ ಆಫ್ ನ್ಯೂ ಥಿಂಗ್ಸ್ ಟು ಎಕ್ಸ್ಪ್ಲೋರ್. ಎ ಕ್ಲೀನ್ ಬ್ಲಾಂಕ್ ಸ್ಲೇಟ್ to write on. Fun happenings at Galore. I wish you the best of things. All the blessings a new year brings. ಇಲ್ಲಿ ನಾನು 2 ಶಾರ್ಟ್ ಪೊಯಮ್ಸನ್ನು ಇಲ್ಲಿ ನಿಮಗಾಗಿ ನೀಡಿರ್ತೇನೆ. ಆ್ಯಸ್ ಎ ಇಯರ್ ಓಲ್ಡರ್, ಎ ಇಯರ್ ಬ್ರೈಟ್, ಮೇ ಜಾಯ್ ಫಿಲ್ ಯುವರ್ ಡೇಸ್ ಆ್ಯಂಡ್ ನೈಟ್ಸ್ ವಿತ್ ಲಾಫ್ಟರ್, ಲವ್ ಆ್ಯಂಡ್ ಡ್ರೀಮ್ಸ್ ಕಮ್ ಟ್ರೂ. ಹ್ಯಾಪಿ ಬರ್ತ್ಡೇ ಜಸ್ಟ್ ಫಾರ್ ಯು. ನಂತರ ಸಮ್ಮರ್ ಹಾಲಿಡೇಸ್ಗೆ ಗೋಲ್ಡನ್ ಸನ್, ಎ ಸ್ಕೈ ಸೋ ಬ್ಲೂ, ಸಮ್ಮರ್ಸ್ ಇಯರ್, ಎ ಜಾಯ್ಫುಲ್ ವ್ಯೂ, ಡೇಸ್ ಟು ಪ್ಲೇ ಆ್ಯಂಡ್ ನೈಟ್ಸ್ ಟು ರೆಸ್ಟ್, ಸೀಸನ್ಸ್ ಬ್ಲಿಸ್, ಟ್ರೂಲಿ ಬ್ಲೆಸ್ಡ್. ಇದು ಒಂದು ಸಮ್ಮರ್ ಹಾಲಿಡೇಸ್ಗೆ ನೀವು ತುಂಬ ಸಿಂಪಲ್ಲಾಗಿ ಬರಿಬೋದು. ಇಟ್ ಇಸ್ ಎ ಸಮ್ಮರ್ ಹಾಲಿಡೇಸ್. ಅವರ್ ಸ್ಕೂಲ್ಸ್ ಆರ್ ಗಿವನ್ ಹಾಲಿಡೇಸ್. ವಿ ಎಂಜಾಯ್ ಫುಲ್ ಡೇ ಆ್ಯಂಡ್ ವಿ ಪ್ಲೇ ಆಲ್ ದ ಡೇ. ಈ ರೀತಿಯಾಗಿ ಶಾರ್ಟಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪೊಯಮ್ಗಳನ್ನು ಇಲ್ಲಿ ಬರಿಬೇಕಾಗತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಪೀರಿಯಡ್ ನಂಬರ್ 40-41 ಕೀ ಆನ್ಸರ್ಸನ್ನು ನೋಡೋಣ. ವಿದ್ಯಾರ್ಥಿಗಳೇ, ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.